ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಬೇಕು ಅಂತಲೇ ಕೋರ್ತೀನಿ. ನೀವೆಲ್ಲರೂ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಇಲ್ಲಿ ನೋಡಿ, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡೋಕ್ಕೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬ್ಯಾಟರ್ ಇದೆ. ಇಡ್ಲಿ ಬ್ಯಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೊಬ್ಬಳಿಗೆ ಹಾಕ್ತಾ ಇರೋದಿಲ್ಲಿ. ಸೊ ನನಗೆ ಇಷ್ಟು ಸಾಕಾಗುತ್ತೆ ಅಂತ ಇಷ್ಟು ತೊಗೊಂಡಿದ್ದೀನಿ. ಸೊ ಈಗ ಪ್ಲೇಟ್ಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬ್ಯಾಟರ್ನ ಇದಕ್ಕೆ ಹಾಕೋಣ. ಇಲ್ಲಿ ಆಯಿಲ್ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಬ್ಯಾಟರ್ ಹಾಕೋಣ. ನೋಡಿ, ಕಾಣಿಸ್ತಾ ಆಯಿಲ್ ಸ್ವಲ್ಪನ ಇಡ್ಲಿ ಬ್ಯಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಲೈಕ್ ಮಾಡಿ ದಯವಿಟ್ಟು. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಅಂದರೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಾಮೆಂಟ್ ಮಾಡಿ. ಒಂದು ಪ್ಲೇಟಿಗೆ ಆಯಿತು. ಇನ್ನೊಂದು ಪ್ಲೇಟಿಗೆ ಬ್ಯಾಟ್ರ್ ಹಾಕೋಣ. ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೇರಿಸಿನೂ ಹಾಕ್ಬೋದು. ಬಟ್ ನಾನು ಈ ಥರ ಪ್ಲೈನಾಗೆ ಹಾಕ್ತಾಯಿದ್ದೀನಿ ಇಡ್ಲಿ. ಇದಕ್ಕೆ ಕಾಂಬಿನೇಷನ್ ಚಟ್ನಿ. ಇನ್ನೊಂದು ಪ್ಲೇಟ್ ಕಂಪ್ಲೀಟ್ ಆಯಿತು. ಇನ್ನೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ಅದಕ್ಕೂ ಇಡ್ಲಿ ಬ್ಯಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಇಡ್ಲಿ ಪಾತ್ರೆಗೆ 3 ಪ್ಲೇಟ್ ಬಂದಿದ್ದಾವೆ. ಒಂದು ಚಿಕ್ಕದು, ಇನ್ನೊಂದು ಸ್ವಲ್ಪ ದೊಡ್ಡದು, ಇನ್ನೊಂದು ಸ್ವಲ್ಪ ದೊಡ್ಡದು ಬಂದಿದ್ದಾವೆ. 3 ಪ್ಲೇಟು. ಈ ಪಾತ್ರೆ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟಿದೆ ಈ ಪಾತ್ರೆ. ಈ ಪಾತ್ರೆಗೆ 3 ಪ್ಲೇಟ್ ಬಂದಿದ್ದಾವೆ. ಇಲ್ಲೊಂದು, ಇದ್ರ ಮೇಲೊಂದು ಆ್ಯಡ್ ಮಾಡಿದ್ದೀನಿ. 3. ಓಕೆ, ಇದನ್ನು ಸ್ಟವ್ ಮೇಲಿಕ್ಕಿ ಬೇಯಿಸ್ಕೊಳ್ಳೋಣ. ಆಮೇಲೆ ಇಡ್ಲಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಇಡ್ಲಿ ಆಲ್ಮೋಸ್ಟ್ ಬೆಂದಿದೆ. ಇದು ಸಹ ತಣ್ಣಗಾಗಿದೆ ಇಡ್ಲಿ ಪಾತ್ರೆ. ತೋರಿಸ್ತೀನಿ ಇದು ಯಾವ ಥರ ಇದೆ ಇಡ್ಲಿ. ವಾವ್, ತುಂಬ ಚೆನ್ನಾಗಿದೆ. ಈಗ ಇಡ್ಲಿನ ತೆಗಿಯೋಣ. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿರೋ ಒಂದು ಪ್ಲೇಟಲ್ಲಿರೋದು ಮಾತ್ರ ತೆಗೆದು ಇಲ್ಲಿ ಹಾಕಿದ್ದೀನಿ ಪ್ಲೇಟ್ಗೆ. ಈಗ ಚಟ್ನಿ ಹಾಕ್ಕೊಳ್ಳೋಣ. ಸಾಂಬಾರು ಪ್ರಿಪೇರ್ ಮಾಡಿಲ್ಲ, ಚಟ್ನಿ ಓನ್ಲಿ.
ಓಕೆ, ಇದೇ ಚೆನ್ನಾಗಿರುತ್ತೆ ಚಟ್ನಿನೂ. ಸಾಂಬಾರು ಬೇಕು ಅಂದರೆ ಸಾಂಬಾರು ಸಮೇತ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ಮಾಡ್ಕೊಳ್ಳಿ. ಇಡ್ಲಿಗೆ ಚಟ್ನಿ, ಕಡಲೆ ಬೀಜ ಚಟ್ನಿ. ಇಲ್ಲಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಸೂಪರ್, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.